ರೈತರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಜಲಾಶಯ ಕಡೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಹಾಗೂ ರೈತ ಸೇನೆಯ ಮುಖಂಡರಾದ ಲಕ್ಷ್ಮೀಕಾಂತ್ ಮದ್ರಿಕಿ ಅವರು ತಿಳಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿಯಾದಂಥ ಅವಳಿ ಜಲಾಶಯಗಳಾದ ನಾರಾಯಣಪುರ ಜಲಾಶಯ ಮತ್ತು ಆಲಮಟ್ಟಿ ಜಲಾಶಯದಿಂದ ನಾವೆಲ್ಲರೂ ನೀರಾವರಿ ಸೌಲಭ್ಯವನ್ನು ಪಡೆದಿರುತ್ತೇವೆ ಎಂದರು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ ರೈತರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಜಲಾಶಯ ಕಡೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಉದ್ದೇಶ ಏನಪ್ಪ ಅಂತಂದ್ರೆ ಈ ನಮ್ಮ ಉತ್ತರ ಕರ್ನಾಟಕದ ಅವಳಿ ಜಲಾಶಯಗಳ ಅಂದರೆ ಒಂದು ನಾರಾಯಣಪುರ ಜಲಾಶಯ ಮತ್ತು ಆಲಿಮಟ್ಟಿ ಜಲಾಶಯ. ಸೊ ಆಲಿಮಟ್ಟಿ ಜಲಾಶಯ ಏನಪ್ಪ ಅಂತಂದ್ರೆ ಈಗಾಗಲೇ ಏನಪ್ಪ ಅಂತಂದ್ರೆ 17 TMC ನೀರು ಹೋಳು ತುಂಬ್ಯದ ಮತ್ತು ನಾರಾಯಣಪುರ ಜಲಾಶಯ 14 TMC ಹೋಳು ತುಂಬಿರೋ ಕಾರಣ ಈ ನಮ್ಮ ಭಾಗದ ಈ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶ ಏನದ ರೈಟ್ ಬ್ಯಾಂಕ್ ಕೆನಲ್ ಮತ್ತು ರೈಟ್ ಬ್ಯಾಂಕ್ ಕೆನಲ್ನಿಂದ ಏನಪ್ಪ ಅಂತಂದ್ರೆ ಈ ಅಚ್ಚುಕಟ್ಟು ಪ್ರದೇಶದಾಗೆ ನೀರಾವರಿ ಪ್ರದೇಶ ಏನಪ್ಪ ಅಂತಂದ್ರೆ ಪ್ರತಿ ವರ್ಷವೂ ನೀರಿನ ಸಮಸ್ಯೆ ಎರಡನೇ ಬೆಳೆಗೆ ಬೆಳಿಬೇಕಾದ್ರೂ ನೀರಿನ ಸಮಸ್ಯೆ ಆಗೋದಕ್ಕೆ ಕಾರಣನೇ ಹೋಳು ತುಂಬಿರೋದು ಅಂತ ಹೇಳ್ತೀನಿ. ಸೊ ಅದೇ ರೀತಿ ಈ ಸದ್ದು ವಿಷಯ ಇದಕ್ಕೆ ಪರಿಹಾರ ಏನು, ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ. ಈಗ ಪ್ರತಿ ವರ್ಷ ಬೇಸಿಗೆಗೂ ಏನಪ್ಪ ಅಂತಂದ್ರೆ ನಾರಾಯಣಪುರ ಜಲಾಶಯ ನಿಂತ ಏನಪ್ಪ ಅಂತಂದ್ರೆ ಕಲಬುರಗಿ ನಗರಕ್ಕೂ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದು. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಇದು ಎಲ್ಲ ಸಮಸ್ಯೆಗೆ ಏನಪ್ಪ ಅಂತಂದ್ರೆ ಪರಿಹಾರನೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅಂತಂದರೆ ಈ ಆಲಿಮಟ್ಟಿ ಡ್ಯಾಮ್ ಏನಪ್ಪ ಅಂತಂದ್ರೆ 17 ಅಡಿ ಎತ್ತರ ಮಾಡೋ ಮುಖಾಂತರ ಏನಪ್ಪ ಅಂದ್ರೆ ಇನ್ನೂ 150 TMC ನೀರು ಹೆಚ್ಚಿಸ್ಬೋದು ಅನ್ನೋ ಮಾತು. ಸೊ ಅಂದ್ರೆ ಇನ್ನೂ 150 TMC ನೀರನ್ನ ಹೆಚ್ಚಿಗೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ 150 TMC ನೀರು ಹೆಚ್ಚಿಗೆ ಆಗೋದ್ರ ನಿಂತು ಇವತ್ತಿನ ದಿನಲೇ ನಾವು ಕಲಬುರಗಿ ಜಿಲ್ಲೆ ಜವರಗಿ ತಾಲೂಕು ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ನೋಡ್ಬೋದು. ಮಲ್ಲಾಬಾದ್ ಏತ್ ನೀರಾವರಿ ಲಿಫ್ಟ್ 1, ಲಿಫ್ಟ್ 2, ಲಿಫ್ಟ್ 3 SBC ಮತ್ತು MBC ನಿಂತು ನಾವು ನೀರಾವರಿ ಆಲ್ರೆಡಿ 90% ಕಾಮಗಾರಿ ಮುಗಿದದು. ಇನ್ನೇನು ರೈತರಿಗೆ ಹೊಲಗಳಿಗೆ ನೀರು ಬಿಡ್ತಕ್ಕಂಥದ್ದು ಅಷ್ಟೇ ಬಾಕಿ ಉಳಿದು 90% ಕಾಮಗಾರಿ. ಇನ್ನೂ 10% ಏನಪ್ಪ ಅಂದ್ರೆ FIC ಕಾಲುವೆಗಳನ್ನು ಮಾಡೋದು ಒಂದೇ ಬಾಕಿ ಅದು. ಸೊ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿ ಇದು ಒಂದೇ ಕಾಮಗಾರಿ ಅಲ್ಲ, ನಂದವಾಡ ಏತ್ ನೀರಾವರಿ ಅದನ್ನು ಕಾಮಗಾರಿ ಕಂಪ್ಲೀಟ್ ಆಗ್ಯದ. ಮಲ್ಲಾಬಾದ್ ಏತ್ ನೀರಾವರಿ ಮತ್ತೇನಪ್ಪ ಅಂದ್ರೆ ಚಿಮ್ಮಲ್ಗಿ ಏತ್ ನೀರಾವರಿ, ಭೀಮಾ ಫ್ಲ್ಯಾಂಕ್ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಭೀಮಾ ಫ್ಲ್ಯಾಂಕು ಮತ್ತೇನಪ್ಪ ಅಂತಂದ್ರೆ ಒಟ್ಟಾರೆ 9 ಯೋಜನೆಗಳು ಇವತ್ತು ನಾವು ನೋಡ್ಬೋದು. ಇಂಡಿ ಏತ್ ನೀರಾವರಿ, ಚಿಮ್ಮಲ್ಗಿ ಏತ್ ನೀರಾವರಿ, ಮುಳವಾಡ ಏತ್ ನೀರಾವರಿ, ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಾಗೂ ರಾಂಪುರ್ ಯೋಜನೆ, ಮಲ್ಲಾಬಾದ್ ಏತ್ ನೀರಾವರಿ, ಕೊಪ್ಪಳ ಏತ್ ನೀರಾವರಿ ಮತ್ತು ಹರ್ಕಲ್ ಏತ್ ನೀರಾವರಿ, ಭೀಮಾ ಫ್ಲ್ಯಾಂಕ್ ಇಂಥ ಸುಮಾರು ಈ ಆಲಿಮಟ್ಟಿ ಜಲಾಶಯ 17 ಅಡಿ ಎತ್ತರ ಆಗೋದ್ರನಿಂದ 5,94,000 ಹೆಕ್ಟರ್ ಪ್ರದೇಶಕ್ಕೆ ಇನ್ನೂ ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯನ ಕೊಡ್ಬೋದು. ಯಾಕಪ್ಪ ಅಂದ್ರೆ ನಾನು ಉದಾಹರಣೆ ಇವತ್ತು ಕಂಪ್ಲೀಟ್ ಎಲ್ಲ ಇವೇನು 9 ಉಪಯೋಜನೆಗಳನ್ನು ಏನು ಹೇಳೀನಿ, ಲಿಫ್ಟ್ ಇರಿಗೇಷನ್ಸು ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆ, ಭೀಮಾ ಫ್ಲ್ಯಾಂಕ್ ಇವೆಲ್ಲ ಯೋಜನೆಗಳದ್ದು ಕಂಪ್ಲೀಟ್ 90% ಕಾಮಗಾರಿ ಆಗ್ಯಾವ. ಸುಮಾರು 100,000 ಕೋಟಿ ದುಡ್ಡು ಸರ್ಕಾರ ಖರ್ಚು ಮಾಡಿದ್ರು ಆ ಎಲ್ಲ ಯೋಜನೆಗೆ ನೀರು ಯಾವಾಗ ಬಿಡಬೇಕಪ್ಪ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅಂದ್ರೆ 17 ಅಡಿ ಎತ್ತರ ಆಗಿ 150 TMC ನೀರು ಸಂಗ್ರಹಣೆ ಮಾಡಿದ್ಮೇಲೆ ಎಲ್ಲ ಯೋಜನೆಗೆ ನೀರು ಬಿಡ್ತಕ್ಕಂಥದ್ದು ವ್ಯವಸ್ಥೆ. ಇವತ್ತಿನ ದಿನಲೇ ಸುಪ್ರೀಂ ಕೋರ್ಟ್ನಾಗೂ ಇದ್ರದ್ದು ಏನಪ್ಪ ಅಂತಂದ್ರೆ ಆಂಧ್ರ ಮತ್ತು ತೆಲಂಗಾಣ ಗೌರ್ಮೆಂಟ್ ಮೊದಲು ಅಖಂಡ ಆಂಧ್ರ ಪ್ರದೇಶ ಇದ್ದಾಗ ಸುಪ್ರೀಂ ಕೋರ್ಟ್ನಾಗ ಏನಪ್ಪ ಅಂದ್ರೆ ಸ್ಟೇ ಏನದ ಬಚಾವತ್ ಆಯೋಗದ ವರದಿ ಏನದ ಆ ವರದಿ ಮೇಲೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಾಗೂ ನಮಗೆ ನೀರು ಹಂಚಿಕೆ ಆಗ್ಯದ. ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಬಚಾವತ್ ಆಯೋಗದ ವರದಿ ಮೇಲೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಸ್ಟೇ ಅದ. ಇವತ್ತಿನ ದಿನ ನಾವು ಫೆಬ್ರವರಿ 9ನೇ ತಾರೀಕು ಆಲಿಮಟ್ಟಿ ರೈತರ ನಡೆ ಆಲಿಮಟ್ಟಿ ಜಲಾಶಯ ಕಡೆ ಅಂತೇಳಿ ಏನು ಹೋರಾಟ ಏನು ಹಮ್ಮಿಕೊಂಡಿದ್ದೀವಿ. ಸೊ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸುಪ್ರೀಂ ಕೋರ್ಟ್ನಾಗ ಸ್ಟೇ ಇದ್ದಿದ್ದನ್ನು ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಮೂಮೆಂಟ್ ಮಾಡಿಲ್ಲ. ಇವತ್ತಿನ ದಿನ ಕೇಸ್ ಏನು ನಡೆದ ಅಷ್ಟೇ ಪೆಂಡಿಂಗ್ ಅದ. ನಾವು ಸರ್ಕಾರ ಏನು ವರದಿ ಸಲ್ಲಿಸ್ತು, ಸರ್ಕಾರ ಏನು ಅದ್ರ ಬಗ್ಗೆ ಏನು ಕೆಲಸ ಮಾಡ್ಲಕ್ಕತ್ತದ, ಸ್ಟೇ ವೇಕೆಂಟ್ ಮಾಡಿ ಅದು ಪ್ರಕರಣ ಯಾವಾಗ ಇತ್ಯರ್ಥ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಜಲ್ದಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಪ್ರಕರಣನ ಜಲ್ದಿ ಇತ್ಯರ್ಥ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ 5,90,094 ಹೆಕ್ಟರ್ ಪ್ರದೇಶಕ್ಕೆ ಇನ್ನೂ ಹೆಚ್ಚಿಗೆ ನೀರಾವರಿಯನ್ನು ಸೌಲಭ್ಯ ಒದಗಿಸೋ ಒಂದು ವಿಷಯವನ್ನು ಇಟ್ಕೊಂಡು
ಮತ್ತು ಅದೇ ರೀತಿ ಇವತ್ತಿನ ನಾವು ನೀವೆಲ್ಲರೂ ಗಮನಿಸ್ಬೋದು. ಇವತ್ತು ಒಂದು 10 ವರ್ಷನಾಗ ನಾವು ಟ್ಯಾಲಿ ಮಾಡಿ ನೋಡಿದ್ರೆ 5 ವರ್ಷ ಬರಗಾಲ ಇರ್ತದೆ, 3 ವರ್ಷ ಬರಗಾಲ ಇರ್ತದೆ, 7 ವರ್ಷ ಸರಿಯಾಗಿ ಮಳೆ ಬರ್ತದೆ. ಸೊ ಅಂಥ ಸಂದರ್ಭದ ಈ ಸುದ್ದಿಗೋಷ್ಠಿಯಲ್ಲಿ ಅಣ್ವೀರ್ ಹೆಬ್ಬಾಳ್, ಚಂದ್ರಕಾಂತ ಸಿದ್ದಲಿಂಗ ಪೂಜಾರಿ, ಮಹೇಶ್ ಸಿದ್ದನಗೌಡ, ಅಂಬಾಲ್ ಅಖೇಡ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.